ಯೋಬನು 1ನೇ ಅಧ್ಯಾಯ 21ನೆಯ ವಾಕ್ಯ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನೋ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ಯೋಬನು ಎಲ್ಲವನ್ನೂ ನಷ್ಟಪಡಿಸಿಕೊಂಡಂಥ ಅವಸ್ಥೆಯಲ್ಲಿ ಇರುವಾಗ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೋಬನು ತನಗಿದ್ದಂಥ ಎಲ್ಲ ಆಸ್ತಿಯನ್ನ, ಐಶ್ವರ್ಯವನ್ನ, ತನಗಿದ್ದಂಥ 10 ಮಕ್ಕಳನ್ನು ಕೂಡ ಒಂದೇ ದಿನದಲ್ಲಿ ನಷ್ಟಪಡಿಸಿಕೊಂಡ ನಂತರ ಅವನು ದೇವರಿಗೆ ವಿರೋಧವಾಗಿ ದೂಷಣೆಯ ಮಾತುಗಳನ್ನು ಆಡದೆ ಅವನು ದೇವರನ್ನು ಸ್ತುತಿಸುವವನಾಗಿ ಹೇಳುವಂಥ ಮಾತುಗಳನ್ನು ಗಮನಿಸುವುದಾದರೆ, ಏನು ಇಲ್ಲದವನಾಗಿಯೇ ತಾಯಿಯ ಗರ್ಭದಿಂದ ಬಂದೆನೋ, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನೋ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಅಂದರೆ ಇಷ್ಟು ಇಕ್ಕಟ್ಟುಗಳು, ನಷ್ಟಗಳು, ವೇದನೆಗಳು, ಅವಮಾನಗಳ ಮಧ್ಯದಲ್ಲಿ ಕೂಡ ಯೋಬನಾದರೂ ತನ್ನ ಆರಂಭವನ್ನು ಹಾಗೆ ತನ್ನ ಅಂತ್ಯವನ್ನು ಚೆನ್ನಾಗಿ ಯೋಚನೆ ಮಾಡಿ, ಇಹಲೋಕದ ತನ್ನ ಜೀವಿತವು ತಾತ್ಕಾಲಿಕ, ಏನು ಇಲ್ಲದವನಾಗಿಯೇ ತಾಯಿಯ ಗರ್ಭದಿಂದ ಬಂದಿದ್ದೇನೆ, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುತ್ತೇನೆ, ಈ ಮಧ್ಯದ ನನ್ನ ಜೀವಿತದಲ್ಲಿ ಕರ್ತನು ಕೊಡುತ್ತಾನೆ, ಕರ್ತನು ತೆಗೆದುಕೊಳ್ಳುತ್ತಾನೆ, ಏನೇ ಆಗಬಹುದು, ಆದರೆ ಕರ್ತನ ನಾಮಕ್ಕೆ ನನ್ನ ಮೂಲಕವಾಗಿ, ನನ್ನ ಜೀವಿತದ ಮೂಲಕವಾಗಿ ಮಹಿಮೆ ಸಲ್ಲಬೇಕು ಎಂಬಂಥ ಒಂದು ಜ್ಞಾನದಿಂದ, ತಿಳುವಳಿಕೆಯಿಂದ ಅವನು ಜೀವಿಸಿದಂಥ ನಿಮಿತ್ತವಾಗಿ ಅವನು ದೇವರಿಗೆ ವಿರೋಧವಾಗಿ ಮಾತುಗಳಿಂದ ಕೂಡ ಪಾಪ ಮಾಡುವುದಕ್ಕೆ ಆಸ್ಪದವೇ ಇಲ್ಲದಂತೆ ಸರಿಯಾದಂಥ ದೇವರು ಮೆಚ್ಚುವಂಥ ಒಂದು ಜೀವಿತವನ್ನು ನಡೆಸುವುದಕ್ಕೆ ಅವನಿಗೆ ಸಾಧ್ಯವಾಯಿತು. ಇದೇ ಪ್ರಕಾರವಾಗಿ ದಿವಸಗಳು ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಜೀವಿತದ ಆರಂಭ ಹೇಗೆ, ಅಂತ್ಯ ಹೇಗೆ, ನಮ್ಮ ಈ ಜೀವಿತ ತಾತ್ಕಾಲಿಕವಷ್ಟೇ, ನಾವು ಇದನ್ನು ಬಿಟ್ಟು ಪರಲೋಕ ರಾಜ್ಯದಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಬಾಳುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಇಹಲೋಕದ ನಮ್ಮ ಜೀವಿತದಲ್ಲಿ ದೇವರ ಉದ್ದೇಶವನ್ನ ನೆರವೇರಿಸುವುದೊಂದೇ ನಮ್ಮ ಉದ್ದೇಶ ಎಂಬಂತ ತಿಳುವಳಿಕೆಯಿಂದ ಯಾರು ಜೀವಿಸುತ್ತಾರೋ ಅವರು ದೇವರಿಗೆ ವಿರೋಧವಂತ ಮಾತುಗಳನ್ನ, ದೇವರಿಗೆ ವಿರೋಧವಂತ ವರ್ತನೆಗಳನ್ನ ಯಾವುದೇ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ತೋರುವುದಿಲ್ಲ. ಅನೇಕರು ತಮ್ಮ ವರ್ತನೆಗಳಲ್ಲಿ, ತಮ್ಮ ಮಾತುಗಳಲ್ಲಿ, ತಮ್ಮ ಸ್ವಭಾವಗಳಲ್ಲಿ ದೇವರಿಗೆ ವಿರೋಧವಾಗಿ ಬದಲಾಗುವುದಕ್ಕೆ ಮುಖ್ಯವಾದ ಕಾರಣವೇ ಅವರು ತಮ್ಮ ಆರಂಭವನ್ನು ಯೋಚಿಸುವುದಿಲ್ಲ, ತಮ್ಮ ಅಂತ್ಯವನ್ನು ಯೋಚಿಸುವುದಿಲ್ಲ. ಇಹಲೋಕದಲ್ಲಿ ತಾವೇನೋ ಬಹಳ ದೊಡ್ಡವರು, ಏನೋ ಶಾಶ್ವತವಾಗಿ ಬಾಳುವಂತವರು ಎಂಬುದಾಗಿ ವರ್ತಿಸುತ್ತಾ ಅಹಂಕಾರದಿಂದ, ದುರ್ವರ್ತನೆಗಳಿಂದ, ತಮ್ಮ ಸ್ವಾರ್ಥದ ಯೋಚನೆಗಳಿಂದಲೇ ಜೀವಿಸುತ್ತಾರೆ. ಅಂಥವರ ಜೀವಿತವು ದೇವರಿಗೆ ಮೆಚ್ಚುಗೆಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಶೋಧನೆಗಳು ಬಂದರೆ ಸಾಕು, ಅವರು ದೇವರಿಂದ ಅಗಲಿ ಹೋಗಿಬಿಡುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಲೋಕದಲ್ಲಿ ಏನೇ ಆಗಬಹುದು, ಜೀವಿತಗಳಲ್ಲಿ ಏನೇ ಆಗಬಹುದು, ನಮ್ಮ ಜೀವಿತದ ಆರಂಭ ಮತ್ತು ಅಂತ್ಯ ಏನೆಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದು ಜೀವಿಸುವುದಾದರೆ ಬರುವಂಥ ಹೋಗುವಂಥ ಯಾವುದೇ ಕಾರ್ಯಗಳು ನಮ್ಮನ್ನು ಕದಲಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ಕ್ರಿಸ್ತನ ಹೆಜ್ಜೆ ಜಾಡುಗಳಲ್ಲಿ ದೃಢವಾಗಿ ಜೀವಿತವನ್ನು ನಡೆಸಬಹುದು, ಸಾಧಿಸಬಹುದು, ಜಯಶಾಲಿಗಳಾಗಬಹುದು ಎಂಬುದನ್ನು ತಿಳಿದು ಯಾವಾಗಲೂ ಕೂಡ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಆತನ ಘನತೆಯನ್ನ ಎತ್ತಿ ಹಿಡಿಯುವಂತ ಸಮರ್ಪಣೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಯೋಬನು ತನ್ನ ಜೀವಿತದಲ್ಲಿ ಅನೇಕ ಶೋಧನೆಗಳನ್ನು, ಅನೇಕ ನಷ್ಟಗಳನ್ನು, ನಿಂದೆ ಅವಮಾನಗಳನ್ನು ಅನುಭವಿಸಿದಾಗಿಯೂ ಕೂಡ ಅವನು ತನ್ನ ಜೀವಿತದ ಆರಂಭ ಏನು, ಅಂತ್ಯ ಏನೆಂಬುದನ್ನು ಸ್ಪಷ್ಟವಾಗಿ ಅರಿತವನಾದದ್ದರಿಂದ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ನಿನ್ನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವವನಾಗಿ, ನಂಬಿಗಸ್ತ ಜೀವಿಸಿದಂತೆ ಈ ದಿವಸಗಳಲ್ಲಿ ನಾವು ಕೂಡ ಜೀವಿಸುವುದಕ್ಕೆ ಬಯಸುತ್ತೇವೆ. ನಮ್ಮ ಜೀವಿತದ ಆರಂಭ ಏನೆಂಬುದನ್ನು, ಅಂತ್ಯ ಏನೆಂಬುದನ್ನು ಅಪ್ಪ ನೆನಪಿಸಿಕೊಂಡು ಅದನ್ನು ಯೋಚಿಸಿ ಅದನ್ನು ತಿಳಿದು ಅದಕ್ಕನುಸಾರವಾಗಿ ಕರ್ತನೆ ಇಹಲೋಕದ ನಮ್ಮ ಜೀವಿತವು ತಾತ್ಕಾಲಿಕ, ಅದರಲ್ಲಿ ಕರ್ತನ ನಾಮದ ಮಹಿಮೆಯನ್ನು ಎತ್ತಿ ಹಿಡಿಯುವುದೊಂದೇ ನಮ್ಮ ಉದ್ದೇಶ ಎಂಬುದನ್ನು ತಿಳಿದು ಕೃತಜ್ಞತಾ ಸ್ತುತಿಯೊಡನೆ, ಸ್ತೋತ್ರಗಳೊಡನೆ ಕರ್ತನೆ ನಿನ್ನನ್ನು ಹಿಂಬಾಲಿಸುವುದಕ್ಕೆ, ನಿನ್ನ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು, ಬಲಪಡಿಸು ಕರ್ತನೆ.
ಕರ್ತನೆ, ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ. ನಿನ್ನ ಮಕ್ಕಳು ಕರ್ತನೆ ನಿನಗೋಸ್ಕರ ಎದ್ದು ಶೋಭಿಸುವಂತೆ, ನಿನಗೋಸ್ಕರ ಪ್ರಕಾಶಿಸುವಂತೆ ಈ ದಿವಸಗಳನ್ನು ಬದಲಾಯಿಸು, ಆಶೀರ್ವದಿಸು. ಎಲ್ಲ ಕೊರತೆಗಳನ್ನು ನೀಗಿಸಿ ಅಪ್ಪ ಸಮೃದ್ಧಿಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ. ನಿನ್ನ ಮಕ್ಕಳು ಅಪ್ಪ ನಿನ್ನ ನಾಮದ ಮಹಿಮೆಗಳಾಗಿ, ಸಾಕ್ಷಿಗಳಾಗಿ ಪ್ರಕಾಶಿಸಲಿ. ನಿನ್ನ ಅತ್ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾತ್ಮಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.